ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಹೀಗಂತ ಅಬ್ಬೆ ತುಮಕೂರಿನಲ್ಲಿ ನೊಣವಿನ ಕೆರೆ ಶ್ರೀ ಭವಿಷ್ಯ ನುಡಿದಿದ್ದಾರೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಅಬ್ಬೆ ತುಮಕೂರಿನಲ್ಲಿ ನೊಣವಿನ ಕೆರೆ ಶ್ರೀಗಳು ಭವಿಷ್ಯ ನುಡಿದಿರೋದು. ಡಿಕೆ ಶಿವಕುಮಾರ್ಗೆ ಸಿಎಂ ಆಗುವಂತಹ ಯೋಗ ಇದೆ. ಡಿಕೆ ಶಿವಕುಮಾರ್ ಮೇಲೆ ಶ್ರೀಮಠದ ಆಶೀರ್ವಾದ ಇದೆ ಅಂತ ಕೂಡ ಅಜ್ಜಯ್ಯ ಅವರು ಹೇಳಿಕೆಯನ್ನ ನೀಡಿರೋದು. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಹೀಗಂತ ಅಬ್ಬೆ ತುಮಕೂರಿನಲ್ಲಿ ನೊಣವಿನ ಕೆರೆ ಶ್ರೀ ಭವಿಷ್ಯವನ್ನ ನುಡಿದಿರೋದು. ಈ ಹಿಂದೆ ಕೂಡ ಮಾಜಿ ಸಿಎಂ ಹಾಗೆ ಕೇಂದ್ರ ಸಚಿವರಾಗಿರುವಂತಹ ವೀರಪ್ಪ ಮೊಯ್ಲಿ ಅವರು ಕೂಡ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ, ಯಾರಿಗೂ ಕೂಡ ಅವರನ್ನ ತಡೆಯೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ರು. ತದನಂತರದಲ್ಲಿ ಹಲವಾರು ಸಚಿವರು ಕೂಡ ಅವರ ಪರವಾಗಿ ಬ್ಯಾಟಿಂಗ್ ಅನ್ನ ಬೇಯಿಸಿದ್ರು. ನಂತರದಲ್ಲಿ ಅಬ್ಬೆ ತುಮಕೂರಿನಲ್ಲೂ ಕೂಡ ಈಗ ಶ್ರೀಗಳು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ ಸಿಎಂ ಆಗೇ ಆಗ್ತಾರೆ ಡಿಕೆ ಶಿವಕುಮಾರ್ ಅನ್ನುವಂತ ಹೇಳಿಕೆ. ಇನ್ನು ಕಾಂಗ್ರೆಸ್ ಪಟ್ಟದ ಆಟ ಅಂದ್ರೆ ಸಿಎಂ ಕುರ್ಚಿಗೋಸ್ಕರ ಗಲಾಟೆಗಳು ಅಥವಾ ಆಂತರಿಕ ಒಳಬೇಗುದಿಗಳು ನಡೀತಾ ಇದೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸೈಲೆಂಟ್ ಆಗಿ ಅವರ ದಾಳವನ್ನ ಉರುಳಿಸ್ತಾ ಇದ್ದಾರೆ. ಹೈ ನಾಯಕರ ಅಂದ್ರೆ ವರಿಷ್ಠರ ಬೆಂಬಲದ ಲೆಕ್ಕಾಚಾರದಲ್ಲಿ ಉಭಯ ಟೀಮ್ಗಳು ಕೂಡ ಇರೋದು. ಇನ್ನು ಇದರ ಮಧ್ಯದಲ್ಲೇ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅನ್ನುವಂತಹ ಹೇಳಿಕೆಗಳು ಇನ್ನಷ್ಟು ಬಲವನ್ನ ಇನ್ನಷ್ಟು ಪುಷ್ಟಿಯನ್ನ ಕೊಡ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಸಿಎಂ ಆಗಿ ಮುಂದುವರಿತಾರೆ ಅಂತ. ಜೊತೆಗೆ ಇನ್ನೊಂದು ಪ್ರಶ್ನೆ ಏನ್ ಮೂಡುತ್ತೆ ಅಂತ ಅಂದ್ರೆ ಈಗ ಬಿಜೆಪಿ ಕಡೆಗೂ ಕೂಡ ಎಲ್ಲೋ ಒಂದ್ ಕಡೆ ವಾಲ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಯಾಕಂದ್ರೆ ಈ ಹಿಂದೆ ಕುಂಭಮೇಳದಲ್ಲಿ ಪುಣ್ಯ ಸ್ನಾನವನ್ನ ಕೈಗೊಂಡ್ರು. ತದನಂತರದಲ್ಲಿ ಈಶಾ ಫೌಂಡೇಶನ್ ವತಿಯಿಂದ ಆಯೋಜನೆ ಮಾಡಿದಂತಹ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರ ಜೊತೆ ಕೂಡ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡಿದ್ರು. ಅದೆಲ್ಲಾ ಬೆಳವಣಿಗೆಯ ಮಧ್ಯದಲ್ಲಿ ಇದೀಗ ಇನ್ನೊಂದು ಹೇಳಿಕೆ ಏನು ಅಂತ ಹೇಳಿದ್ರೆ ಅಬ್ಬೆ ತುಮಕೂರಿನಲ್ಲಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗುವಂತ ಯೋಗ ಇದೆ, ಅವರು ಸಿಎಂ ಆಗೇ ಆಗ್ತಾರೆ. ಇದೇನು ಮೊದಲಲ್ಲ. ಈ ಹಿಂದೆ ಕೂಡ ಕೆಲವೊಂದಷ್ಟು ಶ್ರೀಗಳು ಅಥವಾ ಕೆಲವೊಂದಷ್ಟು ಸಚಿವರು ಕೂಡ ಇವರ ಪರವಾಗಿ ಮುಂದಿನ ಅವಧಿಯಲ್ಲಿ ಸಿಎಂ ಆಗ್ತಾರೆ ಅಂತ ಹೇಳಿದ್ರೆ ಇನ್ನು ಕೆಲವೊಂದಷ್ಟು ಜನ ಈಗ ಬೇಡ, ಯಾಕಂತಂದ್ರೆ ಬರೀ 2.5 ವರ್ಷ ಮಾತ್ರ ಇರೋದು. ಹಾಗಾಗಿ 2028ರ ಲೋಕಸಭಾ ಚುನಾವಣೆಯಲ್ಲಿ ಪೂರ್ಣ ಅವಧಿಯಲ್ಲಿ ಸಿಎಂ ಆಗ್ಲಿ ಅನ್ನೋದು ಕೆಲವರ ವಾದ.